ಕೋವಿಡ್ ಅಕ್ರಮದ ತನಿಖೆಯನ್ನ ಎಸ್ಐಟಿ ನಡೆಸಲಿದೆ. ಯಡಿಯೂರಪ್ಪ ಶ್ರೀರಾಮುಲುಗೆ ಈ ಮೂಲಕವಾಗಿ ಬಿಗ್ ಶಾಕ್ ಅನ್ನ ಕೊಡ್ತಾ ಇದೆ. ಎಲ್ಲ ಹಗರಣಗಳ ಬಗ್ಗೆ ಎಸ್ಐಟಿ ರಚನೆ ಮಾಡಿದ್ದು ಎಸ್ಐಟಿ ತನಿಖೆಯನ್ನ ನಡೆಸುತ್ತೆ. ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಒಪ್ಪಿಗೆಯನ್ನ ನೀಡಲಾಗಿತ್ತು. ಈಗ ಎಸ್ಐಟಿ ತನಿಖೆಗೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿರೋದ್ರಿಂದ ಎಸ್ಐಟಿ ರಚನೆ ಮಾಡಿದೆ. ಎಸ್ಐಟಿಯಿಂದ ತನಿಖೆ ಆಗುತ್ತೆ. ಯಡಿಯೂರಪ್ಪನವರ ಅಧಿಕಾರ ಅವಧಿಯಲ್ಲಿ ಕೋವಿಡ್ನ ಸಂದರ್ಭ ಹಗರಣ ನಡೆದಿತ್ತು. ಆಗ ಆರೋಗ್ಯ ಸಚಿವರಾಗಿ ಶ್ರೀರಾಮುಲು ಅವರಿದ್ರು. ಈ ಹಿನ್ನೆಲೆಯಲ್ಲಿ ಅವರಿಬ್ಬರ ವಿರುದ್ಧವಾಗಿ ತನಿಖೆ ಆಗಬೇಕು ಅನ್ನುವಂತಹ ಕೂಗು ಕೇಳಿಬಂದಿತ್ತು. ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆಯಾಗಿ ಒಪ್ಪಿಗೆಯನ್ನು ಪಡ್ಕೊಳ್ಳಲಾಗಿತ್ತು. ಆ ನಂತರದಲ್ಲಿ ಎಸ್ಐಟಿಗೆ ಈ ಒಂದು ತನಿಖೆಯನ್ನು ಒಪ್ಪಿಸಬೇಕು ಅಂತ ನಿರ್ಧರಿಸಿ ಈಗ ಎಸ್ಐಟಿ ರಚನೆಯನ್ನ ಮಾಡಿದ್ದಾರೆ. ಈ ಮೂಲಕವಾಗಿ ಯಡಿಯೂರಪ್ಪ ಮತ್ತು ಶ್ರೀರಾಮುಲುಗೆ ಬಿಗ್ ಶಾಕ್ ಅನ್ನ ಸರ್ಕಾರ ಕೊಟ್ಟಿದೆ. ಈ ಬಗ್ಗೆ ಈ ಹಿಂದೆನೇ ಡಿಸಿಷನ್ ಆದಾಗ ಇದೊಂದು ರೀತಿಯ ದ್ವೇಷ ರಾಜಕಾರಣ, ಬೇರೆ ಯಾವುದೇ ಆಪ್ಷನ್ ಇಲ್ಲ, ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳನ್ನ ಮರೆಮಾಚೋದಕ್ಕೆ ಡೈವರ್ಟ್ ಮಾಡ್ತಾ ಇದೆ ಸರ್ಕಾರ ಅಂತ ಬಿಜೆಪಿ ನಾಯಕರು ಹೇಳಿದ್ರು. ಆದರೂ ಕೂಡ ಡೋಂಟ್ ಕೇರ್ ಅಂತ ಸರ್ಕಾರ ಎಸ್ಐಟಿ ರಚನೆಗೆ ಒಪ್ಪಿಗೆಯನ್ನ ಸೂಚಿಸಿದೆ. ಅಕ್ಟೋಬರ್ 10ನೇ ತಾರೀಕು ಎಸ್ಐಟಿ ರಚನೆ ಕುರಿತಾಗಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಇವತ್ತು ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಈ ಮೂಲಕವಾಗಿ ಕೋವಿಡ್ ಸಂದರ್ಭದಲ್ಲಿ ಪಿಪಿ ಕಿಟ್ ಇರಬಹುದು, ಮಾಸ್ಕ್ ಇರಬಹುದು, ಯಾವುದೇ ರೀತಿಯಾದಂತಹ ಅಕ್ರಮಗಳಾಗಿದ್ರೆ ಅದರ ತನಿಖೆ ಆಗುತ್ತೆ. ಸಂಪುಟ ಸಭೆಯಲ್ಲಿ ಸಚಿವರಿಂದ ಆಗ್ರಹವನ್ನ ಮಾಡಲಾಗಿತ್ತು. ಯಡಿಯೂರಪ್ಪ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಸಂಪುಟ ಸಭೆಯಲ್ಲಿ ಆಗ್ರಹಿಸಿದ್ರು. ಸಂಪುಟ ಸಭೆಯ ಸಚಿವರ ನೇತೃತ್ವದಲ್ಲಿ ನಡೆದಂತಹ ಆ ಸಭೆಯಲ್ಲಿ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ವಿರುದ್ಧ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಡಿಸಿಷನ್ ಅಂದ್ರೆ ಕಾಂಗ್ರೆಸ್ನ ನಿರ್ಧಾರವೇ ಅದಾಗಿತ್ತು. ಕೋವಿಡ್ನಲ್ಲಿ ಆದಂತಹ ಹಗರಣ ಏನಿದೆ ಅದನ್ನ ತನಿಖೆಗೆ ಕೊಡ್ತೀವಿ ಅಂತ, ಅದನ್ನ ಈಗ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಸರ್ಕಾರ ತನ್ನ ಅಜೆಂಡಾನೂ ಇದಾಗಿತ್ತು, ಕೋವಿಡ್ ಅಲ್ಲಿ ಆಗಿರುವಂತಹ ಹಗರಣವನ್ನ ನಾವು ತನಿಖೆ ಮಾಡಿಸ್ತೀವಿ ಅಂತ. ಸೊ ಅದೀಗ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷಗಳ ನಂತರ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತ ಕಾಣಿಸುತ್ತೆ. ಸೊ ಯಾವೆಲ್ಲ ತನಿಖೆ ಆಗುತ್ತೆ ಈಗ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಕೋವಿಡ್ಗೆ ಸಂಬಂಧಪಟ್ಟಂತ ಎಲ್ಲಾ ಅಕ್ರಮ ಆರೋಪಗಳೇನಿದೆ ಅದೆಲ್ಲವೂ ಕೂಡ ಎಸ್ಐಟಿ ಅಡಿಯಲ್ಲೇ ಬರಬೇಕು ಅಂತ ಸಚಿವ ಸಂಪುಟ ಸಭೆ ತೀರ್ಮಾನ ಮಾಡಿದೆ. ಯಾಕೆಂದ್ರೆ ಕಳೆದ ಅಕ್ಟೋಬರ್ 10ನೇ ತಾರೀಕು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ಉಪಸಮಿತಿಯನ್ನ ರಚನೆ ಮಾಡಿ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ರು. ಆ ಕ್ಯಾಬಿನೆಟ್ ಉಪಸಮಿತಿಯು ಕೂಡ ಈಗಾಗಲೇ ಒಂದು ಸಭೆಯನ್ನು ನಡೆಸಿತ್ತು. ಜೊತೆಗೆ ಎಸ್ಐಟಿಯನ್ನ ರಚನೆ ಮಾಡೋದಕ್ಕೂ ಕೂಡ ಸಂಪುಟ ಸಭೆ ಅವತ್ತು ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಆದ್ರೆ ಇಲ್ಲಿ ತನಕವೂ ಕೂಡ ಯಾರ ನೇತೃತ್ವದಲ್ಲಿ ಎಸ್ಐಟಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರಲಿಲ್ಲ. ಆದ್ರೆ ಇತ್ತೀಚೆಗೆ ಆ ಒಂದು ಮೈಕಲ್ ಡಿ ಕುನ್ನಾ ಅವರ ವರದಿಯ ಕೆಲ ಅಂಶಗಳಲ್ಲಿ ಯಡಿಯೂರಪ್ಪ ಮತ್ತೆ ಆ ಒಂದು ಶ್ರೀರಾಮುಲು ಅವರ ವಿರುದ್ಧ ಏನ್ ಶಿಫಾರಸ್ಸಿತ್ತು ಅಂದ್ರೆ ಪ್ರಾಸಿಕ್ಯೂಷನ್ ಅನ್ನ ನಡೆಸಬೇಕು, ಮತ್ತೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಕೂಡ ತನಿಖೆಯನ್ನು ನಡೆಸಬೇಕು, ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅಂತ ಆ ಶಿಫಾರಸುಗಳ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರವೂ ಸೇರಿದಂತೆ ಆ ಒಂದು ಪಿಪಿ ಕಿಟ್ ವಿಚಾರ ಆಗಿರ್ಬೋದು, ಮಾಸ್ಕ್ ವಿಚಾರ ಆಗಿರ್ಬೋದು, ಮತ್ತೆ ಕಿಟ್ ವಿಚಾರ ಆಗಿರ್ಬೋದು, ಲ್ಯಾಬ್ ವಿಚಾರ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ರೀತಿಯಲ್ಲಿ ಅಕ್ರಮಗಳಾಗಿದೆ. ಆ ಒಂದು ಕುನ್ನಾ ಅವರ ವರದಿಯಲ್ಲಿ ಮಾಡಿರ್ತಕ್ಕಂಥ ಶಿಫಾರಸುಗಳು ಏನಿದೆ ಆ ಶಿಫಾರಸುಗಳು ಎಲ್ಲವೂ ಕೂಡ ತನಿಖೆ ಆಗ್ಬೇಕಾದ್ರೆ ಎಸ್ಐಟಿ ಅಡಿಯಲ್ಲೇ ಬರಲಿ ಅಂತನೂ ಕೂಡ ಒಂದ್ ರೀತಿಯಲ್ಲಿ ಕ್ಯಾಬಿನೆಟ್ ನಲ್ಲಿ ಅಂತಿಮವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಎಸ್ಐಟಿ ತನಿಖೆ ಅಡಿಯಲ್ಲೇ ಎಲ್ಲವೂ ಕೂಡ ಬರುತ್ತೆ. ಒಟ್ಟಾರೆಯಾಗಿ ಯಡಿಯೂರಪ್ಪ ಮತ್ತೆ ಶ್ರೀರಾಮುಲು ಮತ್ತೆ ಅಂದಿನ ಆರೋಗ್ಯ ಸಚಿವರಂತ ಸುಧಾಕರ್ ಅವರ ವಿರುದ್ಧವೂ ಕೂಡ ಒಂದ್ ರೀತಿಯಲ್ಲಿ ಎಸ್ಐಟಿಯ ಒಂದ್ ರೀತಿಯಲ್ಲಿ ಬ್ರಹ್ಮಾಸ್ತ್ರ ಏನಿದೆ ಅದನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.